ನೋಡಿ ಬೋರ್ಡ್ ನೋಡಿ ಎಲ್ಲಾರು. ರೈಲಿನೊಳಗೆ ಕುಳಿತಿರುವ ಒಬ್ಬ ವ್ಯಕ್ತಿಯು ವಿದ್ಯುತ್ ಕಂಬವನ್ನು ಎಣಿಸುತ್ತಿದ್ದಾನೆ. ಎರಡು ಕಂಬಗಳ ನಡುವಿನ ಅಂತರ 60 ಮೀಟರ್ ಮತ್ತು ರೈಲಿನ ವೇಗ 42 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಪರ್ ಅವರ್ ಇದೆ. 5 ಗಂಟೆಗಳಲ್ಲಿ ಎಷ್ಟು ಕಂಬಗಳನ್ನು ಆ ವ್ಯಕ್ತಿ ಎಣಿಸುತ್ತಾನೆ? ಅಂದ್ರೆ 5 ಗಂಟೆಗಳಲ್ಲಿ ಒಟ್ಟು ರೈಲು ಕ್ರಮಿಸಿದ ದೂರವೆಷ್ಟು ಮೊದಲು ನಾವು ಕಂಡುಹಿಡಬೇಕು. 5 ಗಂಟೆಗಳಲ್ಲಿ ಕ್ರಮಿಸಿದ ದೂರ ರೈಲು 5 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟಪ್ಪ? 1 ಗಂಟೆಗೆ ಎಷ್ಟು ಬರ್ತದ? 42 ಕಿಲೋಮೀಟರ್ ಓಡ್ತದ. 5 ಗಂಟೆಗೆ ಎಷ್ಟು ಓಡ್ತದ? ಇಂಟು 5 ಮಾಡ್ಬಿಡ್ರಿ. ಎಷ್ಟಾಯ್ತು? 210 ಕಿಲೋಮೀಟರ್ ಆಯ್ತು. ಇದು 210 ಕಿಲೋಮೀಟರ್ ಆಯ್ತು. ಈ 210 ಕಿಲೋಮೀಟರ್ವನ್ನ ಮೀಟರ್ ಮಾಡ್ಕೋಬೇಕು. ಅಂದ್ರೆ ಕಿಲೋಮೀಟರ್ ಮೀಟರ್ದಲ್ಲಿ ಬರೆಯಬೇಕಾದ್ರೆ 1000ದಿಂದ ಗುಣಿಸಬೇಕು. 210 ಇಂಟು 1000 ಏನಾಯ್ತು? ಮೀಟರ್ ಆಯ್ತು. ಅಂದ್ರೆ ಎಷ್ಟಾಯ್ತು? 21 ಮೊದಲೇ 21 4 ಸಲ 1 2 3 4 ಸಲ ಏನಾಯ್ತು? ಮೀಟರ್ ಆಯ್ತು. ಹೌದಲ್ಲ? ಅಂದ್ರೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಎಣಿಸಿದ ಕಂಬಗಳನ್ನು ಕಂಡುಹಿಡಬೇಕು ನಾವು. ಹೌದಾ? ಅಂದ್ರೆ ಎಣಿಸಿದ ಕಂಬಗಳು ಅಂದ್ರೆ ಒಟ್ಟು ಎಷ್ಟು ದೂರ ಎಷ್ಟದ? ಎಣಿಸಿದ ಕಂಬಗಳು ಅಂದ್ರೆ ದೂರ ಅಪಾನ್ ಕಾಲ. ದೂರ ಅಪಾನ್ ಇಲ್ಲ ಕಾಲ ಅಂದ್ರೆ ಆಗುದಿಲ್ಲ, ಅಂತರ ಆಗ್ತದೆ. ಇಲ್ಲಿ ಇದರ ಸೂತ್ರ ಹಾಕೋದಕ್ಕಾಗಿಲ್ಲ. ಅಂದ್ರೆ 2 21 0 0 0 0 ಬಿಡಿ 10 100 1000 21,000 ಎಷ್ಟು? 2,10,000 2,10,000 ಮೀಟರ್ ಆಯ್ತು. ಅಪಾನ್ ಕಂಬದ ನಡುವಿನ ಅಂತರ ಎಷ್ಟು? 60 ಪ್ಲಸ್ 1 ಎಷ್ಟು ಬಿಡಿಸ್ಬೇಕು ಅಂತ ನಮ್ಮ ಉತ್ತರ ಬರ್ತದ. ಪ್ಲಸ್ 1 ಯಾಕೆ ಬರ್ತದ? ಫಸ್ಟಿಗೆ 1 ಹಿಡಿತೀವಿ, 2 3 4 ಅಂದ್ರೆ ಮೊದಲೇ 1 ಹಿಡಲೇಬೇಕಲ್ಲ. ಈಕ್ವಲ್ ಟು ಈ 0 ಹೋಯ್ತು. ಚೇನ್ ಹೊಡಿಬಾರ್ದು ಅಂತ ನೀವು ಹೇಳ್ತೀರಿ, ನಾನು ಇಷ್ಟೇ ಚೇನ್ ಹೊಡಿತೀನಿ, ಪ್ಲಸ್ 1 ಅಷ್ಟೇ ಬಿಟ್ಟು ಬಿಡ್ತೀನಿ. ಅಂದ್ರೆ ಎಷ್ಟಾಗ್ತದ? 6 ಬಂದ್ರೆ 6 3 18 6 5 30 2 0 2 0 ಅಂದ್ರೆ 3,500 ಪ್ಲಸ್ 1 ಈಕ್ವಲ್ ಟು 3,501. ದ ರೈಟ್ ಆಪ್ಷನ್ಸ್ ಎಷ್ಟು? 3,501 ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ನೋಡ್ಕೋಬೇಕು.